ದುಡ್ಡು ಕೊಡು ಅಂತ ಹೇಳಿದ್ರೆ ತಲೆ ಮರ್ಸ್ಕೊಂಡು ತಿರ್ಗಾಡ್ತಾ ಇದೆಯೇನೋ? ದುಡ್ಡು ಕೊಡ್ತೀಯ ಇಲ್ಲ ಕೈಕಾಲು ಮುರಿಬೇಕಾ? ಯಾವ ದುಡ್ಡು? ಹೋಗಿ ಹೋಗಿ ಇಂಥವ್ರ ಹತ್ರ ಸಾಲ ಮಾಡಿದ್ದೀನೋ? ನೀನು ಬುದ್ಧಿ ಇಲ್ವಾ? ಸಾಲ ಮಾಡಿದ್ದಲ್ಲ, ಸುಮ್ಮನಿರಿಯತ್ತೆ. ಏಯ್, ನಮ್ಮಂತರ ಹತ್ರ ಡೀಲ್ ಕೊಡೋಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡ್ಬೇಕು. ಡೀಲ್ ಕೊಟ್ಮೇಲೆ ಮುಚ್ಕೊಂಡು ದುಡ್ಡು ಕೊಡ್ಬೇಕು. ಡೀಲ? ಯಾವ ಡೀಲು? ಏನೋ ಹೇಳ್ತಿದಾರೆ ಇವರು. ಅಯ್ಯೋ ಅತ್ತೆ, ನೀವು ಸ್ವಲ್ಪ ಸುಮ್ಮನಿರಿ. ಏಯ್, ನಿನ್ನನ್ನಷ್ಟೇ ಅಲ್ಲ ನಿಮ್ ಮನೆಯವ್ರನ್ನೆಲ್ಲ ಕೊಲ್ತೀನಿ. ಏಯ್, ಹೆಜ್ಜೆ ಮುಂದೆ ಇಟ್ರೆ ಫಿನಿಶ್ ಮಾಡ್ಬಿಡ್ತೀನಿ. ಅರ್ಜುನ್, ಕಳ್ಳ ಬೇಗ ಬಂದ್ರು. ಮನೆಗೆ ರೋಡಿಗಳು ಬಂದಿದ್ದಾರೆ, ಚಾಕು ತೋರಿಸ್ತಾ ಇದ್ದಾರೆ ಕಣ್ರು. ಬೇಗ ಬಂದ್ರು. ಏಯ್ ಮುದುಕಿ, ನಿಮ್ಮಿಬ್ರು ಮೊಮ್ಮಕ್ಳು ಹೊರಗಡೆ ಹೋಗಿದ್ದನ್ನ ನಾವು ಕಣ್ಣಾರ ನೋಡೆ ಒಳಗಡೆ ಬಂದಿದ್ದು. ನಮ್ಮನ್ನೇನಷ್ಟು ದಡ್ರು ಅನ್ಕೊಂಡಿದ್ಯಾ? ಏಯ್, ದುಡ್ಡು ತೆಗಿತೀಯಾ ಇಲ್ವಾ? ನನ್ನ ಹತ್ರ ನಿಜವಾಗ್ಲೂ ದುಡ್ಡಿಲ್ಲ. ಲೋ ಮನೋ, ಇವನಿಗೆ ಹೆಂಗೆಲ್ಲ ಹೇಳಿದ್ರೆ ಮಾತು ಕೇಳೋದಿಲ್ಲ. ಇವನಿಗೆ 4 ಬದುಕಿದ್ರೇನೆ ಮನೇಲಿಟ್ಟಿರೋ ದುಡ್ಡು ಆಚೆ ಬರೋದು. ಇಟ್ಕೊಳ್ಳ ಅವನ. ಅಯ್ಯೋ, ಏನ್ ಮಾಡ್ತಾರೆ? ಬೇಡ. ಅಯ್ಯೋ, ಏಯ್, ಬೇಡಪ್ಪ. ಇಲ್ಲೋ ದುಡ್ಡು. ನೋಡಿ ಬಿಡಿ. ಏಯ್, ಸರಿ, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ. ಅಶ್ವಿನ್, ಅವ್ನಿಗೇನು ಮಾಡಬೇಡಿ. ಅಶ್ವಿನ್. ಅಯ್ಯೋ, ಅಶ್ವಿನ್. ಅಯ್ಯೋ ಅಯ್ಯಪ್ಪ. ಏಯ್, ಓ ಹೀರೋಯಿನ್, ಬನ್ನಿ ಬನ್ನಿ. ಎಲ್ಲ ಕಿತಾಪತಿಗೂ ನೀನೇ ಕಾರಣ. ಲೋ ಮನೋ, ಮೊದ್ಲು ಇವಳಿಗೆ ಒಂದು 4 ಬಾರಿಸ್ಬೇಕು ಕಣ. ಏಯ್, ಮನೇಲಿ ಯಾರ ಮೇಲಾದ್ರೂ ಕೈ ಮಾಡಿದ್ರೆ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಓಹೋ, ನಮಗೆ ಧಮ್ಕಿನಾ? ಯಾರ ಮೇಲೆ ಯಾಕೆ? ನಿನ್ ಮೇಲೆ ಕೈ ಮಾಡ್ತೀನಿ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನನ್ನನ್ನ ಕೆಣಕ್ಬೇಡಿ. ಓ, ಇವಳೆ ದೊಡ್ಡ ರೌಡಿ ಶೀಟ್ ತರ ಕಾಡ್ತಾ ಇದ್ದಾಳೆ. ಏಯ್, 4 ತದ್ಕ ಅವಳಿಗೆ. ಅಯ್ಯೋ, ಸೇವಂತಿ. ಏಯ್, ಇವನೊಬ್ಬ ಬಂದು ಈ ಮನೆ ವಾತಾವರಣನೇ ಚೇಂಜ್ ಆಗೋಯ್ತು. ಆ ಸೇವಂತಿಗೆ ನನ್ನನ್ನ ಮದ್ವೆ ಮಾಡ್ಸಕ್ ಹೋಗಿದ್ದೆ ಈ ವಂಶ ಬೆಳಿಲಿ ಅನ್ನೋ ಕಾರಣಕ್ಕೆ. ನನಗೆ ಈ ಮನೆಗ್ ಬರೋದಕ್ಕೆ ಅವಕಾಶ ಸಿಕ್ಕಿದ್ ಕೂಡ ಈ ಮನೆಗೆ ವಂಶೋದ್ಧಾರಕ ಇಲ್ಲ ಅನ್ನೋ ಕಾರಣಕ್ಕೆ. ಆದ್ರೆ ಯಾವ ಗಳಿಗೆಲಿ ಮಗು ಇಲ್ಲಿ ಕಾಲಿಡ್ತೋ ಎಲ್ರೂ ಸಂತೋಷವಾಗಿದ್ದಾರೆ. ಈ ಮನೆ ಖುಷಿ ಇವನ್ ಮೇಲೆ ನಿಂತಿದೆ. ಅದ್ರಲ್ಲೂ ಆ ಸೇವಂತಿ ಅಂತೂ ಇವನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ನಾನೀಗ ಇವನ್ ಪ್ರಾಣನೇ ತೆಗೆದ್ಬಿಟ್ರೆ ಸೇವಂತಿ ಅದನ್ನ ತಡ್ಕೋತಾಳ? ಚಾನ್ಸೇ ಇಲ್ಲ. ಶತ್ರುಗಳನ್ನ ಒಂದೇ ಸಲ ಹೊಡೆಯೋ ಬದಲು ಈ ತರ ಇಮೋಷನಲಿ ಹೊಡೆಯೋದ್ರಲ್ಲಿ ಏನೋ ಒಂದ್ ಮಜಾ ಇದೆ. ಸೇವಂತಿ ಈ ಮಗುನ ಎಷ್ಟು ಪ್ರೀತಿಸ್ತಾಳೆ ಅಂದ್ರೆ ಈ ಮಗು ಇಲ್ಲ ಅಂತ ಅವಳ ತಲೆನೇ ಕೆಟ್ಟೋಯ್ತು. ಕೊನೆಗೆ ತನ್ನ ಮಗುನ ತಾನ್ ಮುಟ್ಟೋಕ್ ಆಗ್ತಿಲ್ವಲ್ಲ ಅಂತ ಮನೆನೇ ಬಿಟ್ಟು ಹೋದ್ಲು. ಈ ಮಗುನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಅದೇನೇನೋ ವಿದ್ಯೆಗಳನ್ನೆಲ್ಲ ಕಲ್ತ್ಕೊಂಡ್ ಬಂದ್ಲು. ಈಗ ನಾನ್ ಇಂಥ ಮಗುನೇ ಮುಗಿಸ್ಬಿಟ್ರೆ ಆ ಸೇವಂತಿಗೆ ಇದಕ್ಕಿಂತ ದೊಡ್ಡ ಶಿಕ್ಷೆ ಬೇಕಾ? ಬೇಡ್ವೇ ಬೇಡ. ಇವಳಿಗೆ ಇಷ್ಟು ಸಾಕು ಜೀವನ ಪೂರ್ತಿ ಕೊರ್ಗೋದಕ್ಕೆ. ಈ ಮಗುಗೇನಾದ್ರೂ ಹೆಚ್ಚು ಕಮ್ಮಿ ಆಗಿ ಸತ್ರೆ ಇವಳು ಜೀವನ ಪೂರ್ತಿ ಕೊರಗ್ತಾಳೆ.
ನನಗೆ ಅಷ್ಟು ಸಾಕು.